ಬಸವನಾಡಿನ ಸಂಪ್ರದಾಯದಂತೆ ಸರ್ವರಿಗೂ ಶರಣು ಶರಣಾರ್ಥಿ. ನಮ್ಮ ಆಳವಾದ ವಿಶ್ಲೇಷಣೆಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾವು ಕರ್ನಾಟಕದ ಸಾಂಸ್ಕೃತಿಕ ನಾಯಕ ವಿಶ್ವಗುರು ಬಸವಣ್ಣನವರ ವಚನಗಳ ಒಂದು ಅದ್ಭುತವಾದ ಸಂವಾದ ಮಾಡ್ತಾ ಇದ್ದೀವಿ. ಹೌದು. ಇದು ನಿಜಕ್ಕೂ ನಮ್ಮ ಬದುಕಿಗೆ ತುಂಬಾ ಹತ್ತಿರವಾದ ವಿಷಯ. ಖಂಡಿತ. ಈ ಜ್ಞಾನಪೂರಿತವಾದ ವಿಷಯವನ್ನ ಶುರು ಮಾಡೋಕ್ಕೂ ಮುಂಚೆ ಒಂದು ಸಣ್ಣ ವಿನಂತಿ. ಈ ವಿಚಾರಗಳನ್ನ ಪ್ರಸ್ತುತಪಡಿಸ್ತಿರುವ ನಮ್ಮ ಬಯಲನೆ ಬಿತ್ತಿ ಯೂಟ್ಯೂಬ್ ಚಾನೆಲ್ ಅನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಚಾನೆಲ್ ಬೆಂಬಲಿಸೋದು ಮುಖ್ಯ. ಹೌದು. ಈಗ ನಾನು ಬಸವಣ್ಣನವರ ಆ ವಚನವನ್ನ ಪೂರ್ತಿಯಾಗಿ ಸ್ಪಷ್ಟವಾಗಿ ಒಮ್ಮೆ ಓದ್ಬಿಡ್ತೀನಿ. ಓಡೆತ್ತಬಲ್ಲುದು ಅವಲಕ್ಕಿಯ ಸವಿಯ, ಕೋಡಗಬಲ್ಲುದೇ ಸೆಳೆಮಂಚದ ಸುಖವ, ಕಾಗೆ ನಂದನವನದೊಳಗಿದ್ದಡೇನು, ಕೋಗಿಲೆಯಾಗಬಲ್ಲುದೇ ಹೇಳ, ಕೊಳನ ತಡಿಯಲೊಂದು ವರುಸು ಕುಳ್ಳಿರ್ದಡೇನು, ಕಳಹಂಸಿಯಾಗಬಲ್ಲುದೇ ಕೂಡಲ ಸಂಗಮದೇವ. ಆಹಾ, ಎಂಥ ಅದ್ಭುತವಾದ ಸಾಲುಗಳು ನೋಡಿ. ವಚನವನ್ನ ಕೇಳಿದ ತಕ್ಷಣವೇ ನಮಗೆ ಭೌತಿಕ ಸ್ಪರ್ಶ ಮತ್ತೆ ಆಂತರಿಕ ಗ್ರಹಿಕೆಯ ನಡುವಿನ ವ್ಯತ್ಯಾಸ ಅರ್ಥ ಆಗುತ್ತೆ. ಅಂದ್ರೆ ಆ ಓಡೆತ್ತ ಮತ್ತೆ ಕೋಡಗ ಅಲ್ವಾ? ನಿಖರವಾಗಿ. ಮೊದಲ 2 ದೃಷ್ಟಾಂತಗಳನ್ನೇ ಬಿಡಿಸಿ ನೋಡಿದ್ರೆ, ಬೆನ್ನ ಮೇಲೆ ರುಚಿಯಾದ ಅವಲಕ್ಕಿ ಹೊತ್ತಿರೋ ಎತ್ತಿಗೆ ಆ ಅವಲಕ್ಕಿಯ ಸವಿ ಗೊತ್ತಿರುತ್ತಾ? ಇಲ್ಲ. ಹಾಗೆ ಮಂಗನನ್ನ ತಂದು ಐಷಾರಾಮಿ ಸೆಳೆಮಂಚದ ಮೇಲೆ ಕೂರ್ಸಿದ್ರೆ ಅದಕ್ಕೆ ಆ ಸುಖ ಅರ್ಥ ಆಗಲ್ಲ ತಾನೆ? ಹೌದು, ಖಂಡಿತ ಅರ್ಥ ಆಗಲ್ಲ. ಅದೇ, ಆ ವಸ್ತುಗಳ ಜೊತೆಯಲ್ಲೇ ಇದ್ರೂ ಕೂಡ ಅದನ್ನ ಗ್ರಹಿಸುವ ಸಂಸ್ಕಾರ ನಮ್ಮೊಳಗಿಲ್ಲ ಅಂದ್ರೆ ಆ ಭೌತಿಕ ಸಾಮೀಪ್ಯದಿಂದ ಯಾವುದೇ ಪ್ರಯೋಜನ ಇಲ್ಲ ಅಂತ ಬಸವಣ್ಣವರು ಸಾಕ್ಷ್ಯಾಧಾರಿತವಾಗಿ ವಿಶ್ಲೇಷಣೆ ಮಾಡ್ತಾ ಇದ್ದಾರೆ. ನಿಜ. ಇದನ್ನ ನಾವು ನಮ್ಮ ದಿನನಿತ್ಯದ ಬದುಕಿಗೆ ಅನ್ವಯಿಸಿ ನೋಡೋದಾದ್ರೆ, ಈಗ ಗ್ರಂಥಾಲಯದಲ್ಲಿರೋ ಸಾವಿರಾರು ಪುಸ್ತಕಗಳನ್ನ ಹೊತ್ತು ತಿರುಗಿದ ಮಾತ್ರಕ್ಕೆ ನಮಗೆ ಜ್ಞಾನ ಒಲಿಯುವುದಿಲ್ಲ ಅಲ್ವಾ? ಖಂಡಿತ ಒಲಿಯುವುದಿಲ್ಲ. ಆ ಪುಸ್ತಕಗಳನ್ನ ಓದಿ ಅರ್ಥ ಮಾಡಿಕೊಂಡು ಅರಗಿಸಿಕೊಳ್ಳುವ ಮನಸ್ಥಿತಿ ಬೇಕು. ಕೇವಲ ಪುಸ್ತಕ ಹಿಡಿದುಕೊಂಡ ತಕ್ಷಣ ಜ್ಞಾನಿ ಆಗಲ್ಲ. 100ಕ್ಕೆ 100 ಸತ್ಯ. ಇದನ್ನೇ ನಾವು ಸಂಸ್ಕಾರ ಅಥವಾ ಒಳಗಿನ ಅರಿವು ಅಂತ ಕರೆಯೋದು. ಒಳಗಿನ ಪಾತ್ರೆ ಸಿದ್ಧವಿಲ್ಲದೆ ಹೊರಗಡೆಯಿಂದ ಎಷ್ಟೇ ಸುರಿದ್ರೂ ಅದು ಹೌದು. ಈ ಚರ್ಚೆ ತುಂಬಾ ಆಸಕ್ತಿದಾಯಕ ಘಟ್ಟವನ್ನು ತಲುಪಿದೆ. ಇದನ್ನ ಹೀಗೆ ಮುಂದುವರಿಸುವ ಮುಂಚೆ ನಮ್ಮ ಪ್ರಯತ್ನಕ್ಕೆ ನಿಮ್ಮ ಬೆಂಬಲ ನೀಡಿ ನಮ್ಮ ಯೂಟ್ಯೂಬ್ ಚಾನೆಲ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ವಿನಮ್ರವಾಗಿ ಕೇಳ್ಕೊಳ್ತೀನಿ. ಈಗ ವಚನದ ಮುಂದಿನ ಸಾಲುಗಳ ಬಗ್ಗೆ ಹೇಳಿ. ಬಾಹ್ಯ ಪರಿಸರದ ಬಗ್ಗೆ ಬಸವಣ್ಣನವರು ಏನಂತಾರೆ ನೋಡಿ. ಕೇವಲ ಭೌತಿಕ ಸಾಮೀಪ್ಯ ಅಷ್ಟೇ ಅಲ್ಲ, ಬಾಹ್ಯ ಪರಿಸರ ಕೂಡ ವ್ಯಕ್ತಿಯ ಮೂಲ ಗುಣವನ್ನ ಬದಲಾಯಿಸುವುದಿಲ್ಲ ಅಂತ ಅವರು ಮುಂದಿನ ಸಾಲುಗಳು ಹೇಳ್ತಾರೆ. ಕಾಗೆ ದೇವಲೋಕದ ನಂದನವಾನದಲ್ಲಿದ್ರೂ ಕೂಡ ಅದು ಕೋಗಿಲೆ ಆಗೋಕ್ ಸಾಧ್ಯನಾ? ಇಲ್ಲ. ಕಾಗೇನೆ, ಕೋಗಿಲೆನೆ. ಹೌದು. ಹಾಗೆ ಕೊಳದ ದಡದಲ್ಲಿ ಕುಳಿತಿರೋ ಬಕಪಕ್ಷಿ ಅಂದ್ರೆ ವರಸು, ಅದು ಇದ್ದಕ್ಕಿದ್ದಾಗೆ ಕಳಹಂಸಿ ಆಗೋಕ್ ಸಾಧ್ಯ ಇಲ್ಲ. ಇದರಿಂದಿನ ತತ್ವ ಏನಂದ್ರೆ, ಕೇವಲ ಬಾಹ್ಯ ಆಚರಣೆಗಳು ಅಥವಾ ಪವಿತ್ರ ಸ್ಥಳಗಳಿಂದ ಅಂತರಂಗದ ಶುದ್ಧತೆ ಎಷ್ಟು ನಿರ್ಣಾಯಕ ಅನ್ನೋದು. ಹಾಗಾದ್ರೆ ನಾವು ಹಾಕುವ ವೇಷಭೂಷಣ ಅಥವಾ ನಾವು ಇರುವ ಜಾಗ ನಮ್ಮನ್ನ ಶುದ್ಧಗೊಳಿಸುವುದಿಲ್ಲ ಅಂತಾಯ್ತು. ಖಂಡಿತ ಶುದ್ಧಗೊಳಿಸುವುದಿಲ್ಲ. ಅಂದ್ರೆ ಒಳಗಿನ ಕಲ್ಮಶವನ್ನು ತೊಡೆದುಕೊಳ್ಳದೆ ನಾವು ಮಾಡುವ ಭಕ್ತಿ ಕೇವಲ ಆಡಂಬರ ಅಂತ ಬಸವಣ್ಣನವರು ಎಚ್ಚರಿಸ್ತಾ ಇದ್ದಾರೆಯಾ? ಅದೇ ಅವರು ಹೇಳ ಹೊರಟಿರುವ ಮುಖ್ಯ ಸಂದೇಶ. ನಮ್ಮ ಒಳಗಡೆ ಕಲ್ಮಶ, ಅಹಂಕಾರ ಎಲ್ಲವನ್ನೂ ಹಾಗೆ ಇಟ್ಕೊಂಡು ಹೊರಗಡೆ ನಾವು ಎಷ್ಟೇ ಪವಿತ್ರವಾದ ಜಾಗದಲ್ಲಿದ್ರೂ, ಎಷ್ಟೇ ವೇಷ ಹಾಕಿದ್ರೂ ಅದು ಆ ಸಳೆಮಂಚದ ಮೇಲಿರುವ ಮಂಗನ ಹಾಗೆ ಅರ್ಥಹೀನ ಆಗುತ್ತೆ. ನಿಜ. ಒಟ್ಟಾರೆ ಈ ವಚನದ ಸಾರಾಂಶವನ್ನ ಕ್ರೋಢೀಕರಿಸಿ ಹೇಳೋದಾದ್ರೆ, ಬಾಹ್ಯ ತೋರಿಕೆಗಳಿಗಿಂತ ಅಂತರಂಗದ ಶುದ್ಧತೆಯೇ ನಿಜವಾದ ವಿಕಾಸನದ ಮೂಲ ಅನ್ನೋದು ಸ್ಪಷ್ಟ. ಹೌದು. ಒಳಗಿನಿಂದ ಅರಳಬೇಕು, ಹೊರಗಿನಿಂದ ಬಣ್ಣ ಹಚ್ಚೋದಲ್ಲ ಅನ್ನೋದು ಈ ವಚನಾಧಾರಿತ ಸಂದೇಶ. ಇದು ನಮ್ಮೆಲ್ಲರನ್ನೂ ಆಳ್ವಾಗಿ ಯೋಚಿಸುವಂತೆ ಮಾಡಿದೆ. ಪರಿಸರ ನಮ್ಮ ಆಂತರಿಕ ಮೌಲ್ಯವನ್ನ ತಾನಾಗೆ ಬದಲಾಯಿಸೋದಿಲ್ಲ ಎಂದಾದ್ರೆ, ನಮ್ಮೊಳಗಿನ ಕಲ್ಮಶವನ್ನ ತೆಗೆದು ಹಂಸನ ಗುಣವನ್ನು ಬೆಳೆಸಿಕೊಳ್ಳಲು ಪ್ರತಿದಿನ ನಾವು ಮಾಡಬೇಕಾದ ಆಂತರಿಕ ಕಾಯಕವೇನು? ಹೌದು. ಇದೊಂದು ಪ್ರತಿಯೊಬ್ಬರೂ ತಮ್ಮನ್ನು ತಾವೇ ಕೇಳ್ಕೊಳ್ಬೇಕಾದ ಪ್ರಚೋದನಾತ್ಮಕ ಆಲೋಚನೆ. ಆ ಕಾಯಕ ಶುರುವಾಗಬೇಕಾದ್ದು ನಮ್ಮ ಒಳಗಿನಿಂದಲೇ. ಖಂಡಿತ. ಈ ಆಳವಾದ ಚಿಂತನೆಯನ್ನ ಕೇಳುಗರಿಗೆ ಬಿಡುತ್ತಾ ಈ ಅರ್ಥಪೂರ್ಣ ಹಾಗೂ ಆಳವಾದ ವಿಶ್ಲೇಷಣೆಗೆ ನಮಗೆ ನಿರಂತರವಾಗಿ ಮಾರ್ಗದರ್ಶನ ಮಾಡುತ್ತಿರುವ ಕಾಯಕ ಫೌಂಡೇಶನ್ ಹಿರೇಬಾಗೇವಾಡಿ ಸಂಸ್ಥೆಗೆ
ನಮ್ಮ ಗೌರವಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತಾ ಈ ಸಂವಾದವನ್ನು ಮುಕ್ತಾಯಗೊಳಿಸೋಣ. ಶರಣೋ ಶರಣಾರ್ಥಿ.